ಯಾವ ವಿಷಯದಿಂದ ಶುರು ಮಾಡೋಣ? ಪೊಲಿಟಿಕ್ಸ್, ಐಡಿಯಾಲಜಿ, ಕಾಂಟ್ರವರ್ಸೀಸ್? ಇವತ್ತಿನ ದಿನ ಬಿಜೆಪಿ ಸರ್ಕಾರ ಇದ್ದಿದ್ರೆ ಇದೇ ರೀತಿಯ ಬೆಳವಣಿಗೆಗಳು ಧರ್ಮಸ್ಥಳದ ಪ್ರಕರಣದಲ್ಲಿ ನಾವು ಕಾಣ್ತಿದ್ವಿ. ಸೈದ್ಧಾಂತಿಕ ಬದ್ಧತೆ ಇರುವಂತ ಕೆಲವು ವ್ಯಕ್ತಿಗಳನ್ನ ನಾನು ಉದಾಹರಣೆ ನಿದರ್ಶನದ ಮೂಲಕ ನಿಮ್ ಮುಂದೆ ಇಡಬಲ್ಲೆ. ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ತಗೊಳ್ಳಿ. 17-18 ಜನ ನೀವು ಬೇರೆ ಸಿದ್ಧಾಂತ ಒಪ್ಪಿರೋರ್ನ ಕರ್ಕೊಂಬಂದು ಸರ್ಕಾರ ಮಾಡಿದ್ರೆ ಎಲ್ಲಿ ಉಳಿದ ಸಿದ್ಧಾಂತ? ಅದು ಒಂದು ತಾತ್ಕಾಲಿಕ ರಾಜಕೀಯ ರಾಜಿ, ಅದು ತಪ್ಪಲ್ಲ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಅದೇ ತಾನೇ ಸಿದ್ದರಾಮಯ್ಯನವ್ರ ಸರ್ಕಾರನೂ ಹೇಳ್ಕೊಂಡು ಬಂದಿರೋದು. ಸೊ ಹೌ ಆರ್ ದೇ ಡಿಫ್ರೆಂಟ್ ಫ್ರಮ್? ಹಿಂದೂ ಮಕ್ಕಳಿಗೆ ವಿದೇಶಕ್ಕೆ ಹೋಗೋಕ್ಕೆ ಬಿಡಿಗಾಸು ಇಲ್ಲ. ಮುಸಲ್ಮಾನ್ ಮಕ್ಕಳು ವಿದೇಶ ವ್ಯಾಸಂಗಕ್ಕಾಗಿ 15 ಲಕ್ಷ ರೂಪಾಯಿ. ಹೆಂಗೆ ಇದು ಸರ್ವಧರ್ಮ ಸಮಭಾವನಾ? ರವಿ ಸರ್, RCB ಮೇಲೆ ಏನು ಬೇಜಾರು ನಿಮಗೆ? ನನ್ನ ಮಾತನ್ನ ಗ್ರಾಸ್ ರೂಟ್ ಲೆವೆಲ್ ಇಂದ ಬೆಳ್ಕೊಂಡ್ ಬಂದಂತ ಯಾರು ತಮ್ಮ ಫ್ಯಾಮಿಲಿ ಟ್ರೀ ಹಿಡ್ಕೊಂಡು ರಾಜಕಾರಣಕ್ಕೆ ಬರ್ತಾರೆ, ನನ್ನ ಮಗ ನನ್ನ ಆಸ್ತಿಯ ಉತ್ತರಾಧಿಕಾರಿ ಆಗ್ಬೋದು, ಆದರೆ ನನ್ನ ರಾಜಕೀಯ ಉತ್ತರಾಧಿಕಾರಿ ನಮ್ಮ ಕಾರ್ಯಕರ್ತರೇ ಆಗ್ಬೋದು. ಹಿಂದಿ ಹೇರಿಕೆ ಅನ್ನೋ ಆತಂಕದ ಬಗ್ಗೆ ನಿಮ್ಮ ನಿಲುವೇನು? संविधान खतरे में है, भारत खतरे में है. अब भूलेगा तो अस्तित्व नहीं बचेगा.